ಧರ್ಮಸ್ಥಳದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ 13ನೇ ಪಾಯಿಂಟ್ ನಲ್ಲಿ ಎಸ್ಐಟಿ ಶೋಧ ಮುಕ್ತಾಯವಾಗಿದೆ. ನಿನ್ನೆಯೂ ನಡೆದಿತ್ತು ಇದೇ 13ನೇ ಸ್ಪಾಟ್ ನಲ್ಲಿ ಕಾರ್ಯಾಚರಣೆ. ಇವತ್ತು 2ನೇ ದಿನ. ಇವತ್ತಿನ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. 2ನೇ ದಿನವೂ 13ನೇ ಸ್ಥಳದಲ್ಲಿ ನಡೆದಿದ್ದ ಶೋಧ ಕಾರ್ಯ. ನಿನ್ನೆಯೂ ಇದೇ 13ನೇ ಸ್ಪಾಟ್ ಅಲ್ಲಿ 18 ಅಡಿ ಆಳ ಅಗಿಲಾಗಿತ್ತು. ಇವತ್ತು ಕೂಡ ಮತ್ತೊಂದು ಕಡೆ 18 ಅಡಿ ಆಳ ಶೋಧ ನಡೆಸಲಾಯಿತು. ಎರಡೂ ಕಡೆಯೂ ಯಾವುದೇ ಅವಶೇಷ ಪತ್ತೆ ಆಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಜೋರು ಮಳೆ, ಈ ಮಳೆಯ ನಡುವೆಯೂ ಕಾರ್ಯಾಚರಣೆ ನಡೀತು. ಇವತ್ತು 13ನೇ ಪಾಯಿಂಟ್ ನಲ್ಲಿ ಎಸ್ಐಟಿ ಶೋಧ ಮುಕ್ತಾಯವಾಗಿದೆ. 2ನೇ ದಿನದ ಕಾರ್ಯಾಚರಣೆ. ನಿನ್ನೆಯೂ ಕೂಡ ಮತ್ತೊಂದು ಬದಿಯಲ್ಲಿ 18 ಅಡಿ ಆಳ ಅಗ್ದಿದೆ. 20 ಅಡಿ ಉದ್ದ, 8 ಅಡಿ ಅಗಲ ನಿನ್ನೆ ನಡೆದಂತ ಕಾರ್ಯಾಚರಣೆ. ಇವತ್ತು 18 ಅಡಿ ಆಳ ಅಗ್ದಿದ್ದಾರೆ. ನಿನ್ನೆ ಮತ್ತು ಇವತ್ತು ಶೋಧದಲ್ಲಿ ಯಾವ ಅವಶೇಷವೂ ಪತ್ತೆ ಆಗಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಚರ್ಚೆ ಆಯಿತು. ಸ್ವತಃ ವಿಷಯ ಪ್ರಸ್ತಾಪ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಎಸ್ಐಟಿ ಶೋಧ ನಿಲ್ಲಿಸುವ ಬಗ್ಗೆ ಸಭೆಯಲ್ಲಿ ಸಿಎಂ ಮಾತಾಡಿದ್ರು. ಇಲ್ಲಿ ತನಕದ ಕಾರ್ಯಾಚರಣೆ ಬಹುತೇಕ ಕಡೆ ಶೋಧ ಕಾರ್ಯ ಮುಕ್ತಾಯವಾಗಿದೆ. ಒಂದು ಕಡೆ ಮೂಳೆ ಸಿಕ್ಕಿದೆ, ಅದು ಕೂಡ ಮಹಿಳೆಯದ್ದಲ್ಲ. ಕಡೆ ಪಾಯಿಂಟ್ ನಲ್ಲೂ ಅವಶೇಷ ಸಿಗದೆ ಹೋದ್ರೆ ಎಸ್ಐಟಿ ಶೋಧನೆಯನ್ನ ನಿಲ್ಲಿಸಬೇಕಾಗಬಹುದು. ಸಿಎಂ ಕೊಟ್ಟಂತ ಹೇಳಿಕೆ. ಸಚಿವರ ಜೊತೆ ಚರ್ಚೆ ಮಾಡಿ ಈ ಬಗ್ಗೆ ಅಂತಿಮ ತೀರ್ಮಾನವನ್ನ ತಗೋತೀವಿ ಅಂತ ಹೇಳಿದ. ಎಸ್ಐಟಿ ಶೋಧದಿಂದ ಸರ್ಕಾರದ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಒಬ್ಬ ಅನಾಮಿಕ ದೂರುದಾರ ಬಂದು ದೂರು ಕೊಡ್ತಾನೆ, ಇಂಥ ಗಂಭೀರವಾದ ಆರೋಪ ಮಾಡ್ತಾನೆ ಅಂತ ಅಂದ್ರೆ ಅದನ್ನ ಹಾಗೆ ಬಿಡೋದಕ್ಕಾಗಲ್ಲ. ಸರ್ಕಾರ ತನ್ನ ಪರವಾಗಿ ಒಂದು ಎಸ್ಐಟಿ ರಚನೆ ಮಾಡಿ, ತಂಡವನ್ನ ರಚನೆ ಮಾಡಿ ಅಲ್ಲಿ ತನಿಖೆ ನಡೆಸಿದೆ. ತನಿಖೆ ನಡೆಸಿದಾಗ ಅಲ್ಲಿ ಯಾವ ಅವಶೇಷಗಳು ಕೂಡ ಪತ್ತೆ ಆಗಿಲ್ಲ. ಬಹುತೇಕ ಅಲ್ಲಿನ ಕಾರ್ಯಾಚರಣೆ ಮುಗಿದಿದೆ. ಕಡೆಯ ಪಾಯಿಂಟ್ ಇವತ್ತು 13ನೇ ಪಾಯಿಂಟ್ ನಲ್ಲಿ ನಿನ್ನೆ ಮತ್ತು ಇವತ್ತು 2 ದಿನ ಕಾರ್ಯಾಚರಣೆ ನಡೀತು. ಏನೂ ಸಿಕ್ಕಿಲ್ಲ. ಒಂದು ವೇಳೆ ಕಡೆಯ ಪಾಯಿಂಟ್ ನಲ್ಲೂ ಏನೂ ಸಿಕ್ಕಿಲ್ಲ ಅಂತ ಅಂದ್ರೆ ಶೋಧ ನಿಲ್ಲಿಸಬಹುದು ಅಂತ. ಇದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾದ್ರು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ವಿಧಾನಸೌಧದಲ್ಲಿ ಪರಮೇಶ್ವರನ್ನ ಭೇಟಿಯಾದ್ರು. ಮೊಹಾಂತಿ ಮತ್ತು ಅನುಚೇತ್ ಇಬ್ರು ಕೂಡ ಗೃಹ ಸಚಿವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಧರ್ಮಸ್ಥಳದ ತನಿಖೆ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಎಸ್ಐಟಿ ಅಧಿಕಾರಿಗಳು ಗೃಹ ಸಚಿವರಿಗೆ. 1ರಿಂದ 16ನೇ ಪಾಯಿಂಟ್ ವರೆಗಿನ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ಜೊತೆ ಚರ್ಚೆ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳ ಪ್ರಕರಣದ ತನಿಖೆಯ ಬಗ್ಗೆ ಚರ್ಚೆ ನಡೀತು. ತನಿಖೆ ಮುಗಿಸಿ ಆದಷ್ಟು ಬೇಗ ವರದಿ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಮುಖ್ಯಸ್ಥರಿಗೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ವರದಿಯನ್ನ ಸಲ್ಲಿಸಿ ಅಂತ. 1ರಿಂದ 16ನೇ ಪಾಯಿಂಟ್ ತನಕ ಕಾರ್ಯಾಚರಣೆ ನಡೆದಿದೆ. ಇವತ್ತು ನಡೀತಾ ಇದ್ದದ್ದು 13ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಈಗ ಮುಕ್ತಾಯ ಆಗಿದೆ. ನಿನ್ನೆ ಮತ್ತು ಇವತ್ತು 2 ದಿನ ಈ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತು. ಇದೇ ಪಾಯಿಂಟ್ 13ನೇ ಸ್ಪಾಟ್ ಏನಿದೆ, ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದ್ದಂತ ಪಾಯಿಂಟ್. ಯಾವ ಅವಶೇಷವೂ ಪತ್ತೆ ಆಗಿಲ್ಲ ಶೋಧದಲ್ಲಿ. ಮೊಹಾಂತಿಯಿಂದ ಮಾಹಿತಿ ಪಡೆದು ಸಿಎಂ ರನ್ನ ಭೇಟಿಯಾದರು. ಸಿಎಂ ಭೇಟಿ ಮಾಡಿದ್ರು ಗೃಹ ಸಚಿವ ಪರಮೇಶ್ವರ್. ಪ್ರಣವ್ ಮೊಹಾಂತಿ ಗೃಹ ಸಚಿವರನ್ನ ವಿಧಾನಸೌಧದಲ್ಲಿ ಭೇಟಿಯಾದ್ರು, ಚರ್ಚೆ ನಡೆಸಿದ್ರು ಈ ಪ್ರಕರಣದ ತನಿಖೆ ಬಗ್ಗೆ. ಅದಾದ ನಂತರ ಗೃಹ ಸಚಿವರು ಮುಖ್ಯಮಂತ್ರಿಗಳನ್ನ ಭೇಟಿಯಾದರು. ಮೊಹಾಂತಿ ನೀಡಿದಂತ ಎಲ್ಲ ಮಾಹಿತಿಯನ್ನ ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ಅಪ್ಡೇಟ್ ಮಾಡಿದ್ದಾರೆ. ಶೋಧ ಮುಂದುವರಿಸೋದಾ, ಕೈ ಬಿಡೋದಾ, ಇದು ಈಗಿರುವಂತ ಪ್ರಶ್ನೆ ಉತ್ತರ ಸಿಗಬೇಕಾಗಿದೆ. ಮೊಹಾಂತಿ ನೀಡಿದ ಎಲ್ಲ ಮಾಹಿತಿಯನ್ನ ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಕುತೂಹಲ ಹೆಚ್ಚಿಸ್ತಾ ಇದೆ. ಧರ್ಮಸ್ಥಳದ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಇಲ್ಲಿವರೆಗೆ ಸತತ 14 ದಿನಗಳ ಕಾಲ ಕಾರ್ಯಾಚರಣೆ ನಡೀತು ಧರ್ಮಸ್ಥಳದಲ್ಲಿ. ಮುಂದೇನಾಗತ್ತೆ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಇದೇ ಪ್ರಕರಣದ ಬಗ್ಗೆ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಈ ದೂರುದಾರನ ಬಗ್ಗೆಯೇ ಈಗ ವಿಚಾರಣೆ ಆಗಬೇಕು. ದೂರುದಾರನ ಹಿಂದೆ ಯಾರಿದ್ದಾರೆ?
ಇದ್ರ ಬಗ್ಗೆ ತನಿಖೆ ಆಗಬೇಕು, ಅನಾಮಿಕನ ಹಿಂದಿರೋ ಬಗ್ಗೆ ತನಿಖೆ ಆಗಲಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ಅವರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ. ಭಾಳ ದೊಡ್ಡ ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದರು ಮತ್ತು ಭಾಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗುವವರೆಗೂ ಆ ಥರ ಬಿಂಬಿಸಿದರು. ನಾವು ಆ ಸಂದರ್ಭದಲ್ಲಿ ಶುರುವಲ್ಲಿ ನಾವು ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದು. ಆದರೆ ಅವರು ಯಾವ ರೀತಿಯಾಗಿ ಅದನ್ನು ಬಿಂಬಿಸಿದ್ರು, ತೋರಿಸಿದ್ರು, ಅದ್ರ ಬಗ್ಗೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಭಾಳ ದೊಡ್ಡ ಭಯಾನಕವಾದಂಥ ಇಲ್ಲಿ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಸ್ಪಷ್ಟತೆಯಿಂದ ಅವರು ಹೇಳ್ತಾಯಿದ್ರು. ಅದನ್ನು ನೋಡಿ ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ SIT ಆಗಲಿ ಅವರು ಕೂಡ ಹೇಳಿದರು. ಸರ್ಕಾರ ಅದನ್ನು ತೀರ್ಮಾನ ಮಾಡಿ SIT ರಚನೆ ಮಾಡಿದೆ. ಈಗ ಕಾನೂನುಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ. ಎಲ್ಲೂ ಏನೂ ಸಿಗ್ತಾ ಇಲ್ಲ, ಇದುವರೆಗೂ ಏನೂ ಸಿಕ್ಕಿಲ್ಲ. ಅವರ ನಿಜವಾದಂಥ ಉದ್ದೇಶ ಏನಾಗಿತ್ತು ಅಂತ. ಯಾಕೆಂದರೆ ಈ ರೀತಿಯಾಗಿ ಒಂದು ರೀತಿ ಕಳಂಕ ತರುವಂಥದ್ದಾಗಲಿ ಅಥವಾ ತೇಜೋವಧೆ ಮಾಡುವಂಥದ್ದಾಗಲಿ ಅಥವಾ ಎಲ್ಲೊಂದು ಕಡೆ ಏನೋ ನಡೆದೋಗಿದೆ ಅಂತ ಭಾರೀ ಅದರ ಬಗ್ಗೆ ಭಯ ಮತ್ತು ಜನರಲ್ಲಿ ಗಾಬರಿ ಸೃಷ್ಟಿವಂಥ ರೀತಿಯಲ್ಲಿ ಮಾಡುವಂಥದ್ದು ಕೂಡ ಅವ್ರ ಉದ್ದೇಶ ಏನು ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ. ನಾನು ವಿಧಾನಸಭೆಯಲ್ಲಿ ಹೇಳಿದೆ, ನಾವು ಯಾರ ಪರ ಏನಿಲ್ಲ ಇದರಲ್ಲಿ. ಇದು ಸತ್ಯದ ಪರ ನಮ್ಮ ಸರ್ಕಾರ. ನಾವು ಅವ್ರಿಗೆ ಓಲೈಸಬೇಕು, ಇವ್ರಿಗೆ ಓಲೈಸಬೇಕು ಅಂತಲ್ಲ. ಏನು ನಡೆದಿದೆ ಅದ್ರ ಬಗ್ಗೆ ಖಂಡಿತ ಸರಿಯಾದ ರೀತಿಯ ತನಿಖೆ ಆಗಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇದು ಈಗ SIT ಅವರು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ ತನಿಖೆ. ಯಾಕೆ ಈ ಥರ ಮಾಡಿದ್ರು, ಏನು ಉದ್ದೇಶ ಏನಿತ್ತು ಅದನ್ನು ಕೂಡ ತಿಳ್ಕೊಳ್ಬೇಕು. ಅವ್ರ ಹಿಂದೆ ಯಾರಿದ್ದಾರೆ, ಆ ವ್ಯಕ್ತಿ ಯಾರು, ಅವನು ಯಾರು ಅಂತ ನನಗೂ ಗೊತ್ತಿಲ್ಲ. ಅನಾಮಿಕ ಅಂತ ನಾವು ಹೇಳ್ತೀವಿ, ಅವನು ಯಾರು ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅವ್ರ ಹಿಂದೆ ಯಾರಿದ್ರು, ಯಾಕೆ ಮಾಡಿದ್ರು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.